ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದುಹಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ತ್ರಿಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಸಾಕ್ಷಾತ್ ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಚಿಂದ್ರ ತೀರ್ಥರು, ಜಯತೀರ್ಥರು, ರಾಯರು, ಈ ಮೂರೂ ಮೂರ್ತಿಗೆ ಇರ್ತಕ್ಕಂಥ 68 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂತಹ ಚಾನಲ್ ನೋಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ರಾಯರ ಬೃಂದಾವನದಲ್ಲಿ 4 ಕಣ್ಣುಗಳಿದೆ. ಆ ಯಾತಕ್ಕೋಸ್ಕರ 4 ಕಣ್ಣುಗಳಿದೆ. ಯಾರು 4 ಕಣ್ಣುಗಳು? ಭಗವಂತನಿಗೆ ರಾಯರಿಗೆ 2 ಕಣ್ಣಲ್ವಾ? ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅಂತೆ. ಅದಕ್ಕೋಸ್ಕರವಾಗಿ ಆ 4 ಕಣ್ಣು ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ನೋಡಿದರೆ ಏನು ಫಲ ಸಿಗುತ್ತೆ ನಿಮಗೆ? ರಾಯರು ವಿಶೇಷವಾಗಿ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂ ಸದಾ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧರ್ಥಂ ಬೃಂದಾವನ ಜಲಂ ಋತಿಂ ಶಿರಸಾಧಾರಿಯ ನಿತ್ಯಂ ಸರ್ವತೀರ್ಥ ಪರಾಪ್ತಯೇ. ಇಂಥ ಮಹಾನುಭಾವರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅವರ ಬೃಂದಾವನದಲ್ಲಿ ವಿಶೇಷವಾಗಿ ಸಾಕ್ಷಾತ್ ನರಸಿಂಹದೇವರು ವಿಶೇಷವಾಗಿ ಅವತಾರವನ್ನು ಮಾಡಿ ಪ್ರಹ್ಲಾದ ರಾಜರಾದಾಗ ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಾಸ್ತ್ರ ಆಗಿರ್ತಕ್ಕಂಥ ಜಾಗದಲ್ಲಿ ಪ್ರಹ್ಲಾದ ರಾಜ ಆದಾಗ ಯಜ್ಞ ಮಾಡಿರ್ತಕ್ಕಂಥ ಜಾಗ ಅದು. ವ್ಯಾಸರಾಜ ಕಾಲದಲ್ಲಿ ವಿಶೇಷವಾಗಿ ವ್ಯಾಸರಾಜರು, ಶ್ರೀಪಾದರಾಜರು ಅಲ್ಲಿ ಹೋಗಿ ಸಾಕ್ಷಾತ್ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ ಅದು. ಇಂಥ ಮಹಾನುಭಾವರಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅಂತ ಯಜ್ಞ ಮಾಡಿರ್ತಕ್ಕಂಥ ಜಾಗದಲ್ಲಿ ಅವಳು ಕುಳಿತುಕೊಂಡು ರಾಮದೇವರ ಒಂದು ತಾಸು ಇರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಆ ಕಲ್ಲಿನಲ್ಲಿ ಸಾಕ್ಷಾತ್ ರಾಮದೇವರೇ ಆ ಜಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅದರಲ್ಲಿ ವಿಶೇಷವಾಗಿ ಹೇಳ್ತಾರಂತೆ, ಪಾಂತಸ್ಮಾನ್ ಗುರು ಊತ ವೈದ್ಯ ಬಲವನ್ ಮಾತಂಗ ಮಾತಿದ್ಗಡ ಕುಂಭ ಉಚ್ಚ ಆದ್ರಿ ನಾದ್ರಿಕಪಟ ಪ್ರತ್ಯೇಕ ವಜ್ರಾಯಿತ ಶ್ರೀಮತ್ ಕಂಠೀರವಸ್ಯ ಪ್ರದರ್ಶನಕರ ದಾರಿತಾರಾತಿ ದೂರ ಪ್ರದ್ವಸ್ಪದ್ವಾಂತಜಾಂತ ಪ್ರವಿತದ ಮನಸ ಭಾವಿತಾನಾಕಿ ಬೃಂದೈ ಲಕ್ಷ್ಮೀಕಾಂತ ಸಮಂತದೋ ವಿಕಲಯನ್ ನೈವೇಸು ಸುತ್ತೇ ಸಮಂ ಪಶ್ಚಾಮುತ್ತಮ ವಸ್ತು ದೂರತರತೋ ಅಭಾಸ್ತಂ ರಥೋ ಯೋಷ್ಟಮ ಯದ್ರೋಷೋತ್ಕರ ದಕ್ಷಿಣೇತ್ರ ಕುಡಿದ ಪ್ರಾಂತೋಜಿತಾಗ್ರೆ ಸ್ಫುರತ್ ಕರ್ಜ್ಯೋತೋಪ ವಿಶ್ವಲಿಂಗ ವಿಜಿತ ಬ್ರಹ್ಮೇಶ ಚಕ್ರೋತ್ಕರ. ನರಸಿಂಹದೇವರು ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಹೋಗಿ, ರಾಯರು ಇರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ಕಲಿಯುಗದಲ್ಲಿ ಕಾಮಧೇನು ಆಗಿ ಕಲ್ಪವೃಕ್ಷರಾಗಿರ್ತಕ್ಕಂಥ ನಮ್ಮ ಗುರುಗಳನ್ನ ರಾಯರು ಈ ಕಲಿಯುಗದಲ್ಲಿ ಅವರನ್ನ ಮೆರೆಸ್ತಾ ಇದ್ದಾರಂತೆ. ಅದಕ್ಕೋಸ್ಕರವಾಗಿ ಅವರ ಒಂದು ನರಸಿಂಹದೇವರ 2 ಕಣ್ಣುಗಳು ವಿಶೇಷವಾಗಿ ಮೇಲ್ಗಡೆ ಭಾಗದಲ್ಲಿ ಇರುತ್ತಂತೆ. ಇನ್ನ 2 ಕಣ್ಣುಗಳು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಂತೆ. ಅದಕ್ಕೋಸ್ಕರವಾಗಿ ನರಸಿಂಹದೇವರ ಸನ್ನಿಧಾನ, ರಾಮದೇವರ ಸನ್ನಿಧಾನ, ಕೃಷ್ಣನ ಸನ್ನಿಧಾನ, ವೇದವ್ಯಾಸದೇವರ ಸನ್ನಿಧಾನ. ಯಾಕೆಂದ್ರೆ ಬೃಂದಾವನ 4 ದಿಕ್ಕುಗಳಲ್ಲೂ ಸಾಕ್ಷಾತ್ ನಾರಾಯಣ ಇರ್ತಕ್ಕಂಥವನು. ಮುಂಭಾಗದಲ್ಲಿ ನರಸಿಂಹದೇವರು, ಅದರಲ್ಲೂ ವಿಶೇಷವಾಗಿ ಹಿಂಭಾಗ ರಾಮದೇವರು, ಹಿಂಭಾಗದಲ್ಲಿ ಸಂತಾನ ಗೋಪಾಲಕೃಷ್ಣ, ಅದರಲ್ಲೂ ವಿಶೇಷವಾಗಿ ವೇದವ್ಯಾಸ ದೇವರು. ಇಂಥ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ನಾರಾಯಣನೇ ನರಸಿಂಹದೇವರೇ ಆ ಬೃಂದಾವನದಲ್ಲಿರೋದ್ರಿಂದ ಆ 4 ಕಣ್ಣುಗಳು ವಿಶೇಷವಾಗಿ ಸಾಕ್ಷಾತ್ ನರಸಿಂಹದೇವರ 2 ಕಣ್ಣುಗಳು ವಿಶೇಷವಾಗಿದೆ. ತದನಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಕಣ್ಣು. ಅದಕ್ಕೋಸ್ಕರವಾಗಿ ಆ ಬೃಂದಾವನದಲ್ಲಿ ರಾಯರ ಮಂತ್ರಾಲಯಕ್ಕೆ ಹೋದಾಗ ಆ ರಾಯರ ಆ ದೃಷ್ಟಿ ನಮಗೆ ಬೇರೆ ಬಿದ್ದಾಗ ನಮ್ಮ ಜಲಮವೇ ಪಾವನವಾಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಿಶೇಷವಾಗಿ ಈ ಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ ಎಂದಾಗ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಬೇಕು,
ತದನಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ಅಂದಾಗ ಆ ಭಗವಂತ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಲ್ಪವೃಕ್ಷರಾಗಿ ಕುಳಿತುಕೊಂಡಿದ್ದಾರೆ. ಅಲ್ಲಿ ಆ ಕಲ್ಪವೃಕ್ಷರ ಕುಳಿತುಕೊಂಡಿದ್ದಾಗ ನಮ್ಮ ಜೀವನದಲ್ಲಿ ಏನೇನು ಪಾಪಗಳಿದೆ, ಏನೇನು ಕರ್ಮಗಳಿದೆ ಎಲ್ಲವನ್ನು ತಗೊಂಡು ಕಾಮಧೇನು ಆಗಿ ವಿಶೇಷವಾಗಿ ಅವರ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಅದಕ್ಕೋಸ್ಕರವಾಗಿ ಅಂತ ಕಲ್ಪವೃಕ್ಷ ಕಾಮಧೇನು ಆಗಿರ್ತಕ್ಕಂಥ ಇಂಥ ಬೃಂದಾವನದಲ್ಲಿ, ಅದರಲ್ಲಿ ಮೃತ್ತಿಕಾ ಬೃಂದಾವನಗಳು ಎಲ್ಲಿ ಎಲ್ಲಿ ತಂದು ನಾವು ಪ್ರತಿಷ್ಠಾಪನೆ ಮಾಡ್ತೀರಿ, ಆ ಪ್ರತಿಷ್ಠಾಪನೆ ಮಾಡಿದಾಗ ಆ ಮೃತ್ತಿಕೆಯಲ್ಲಿ 2 ಕಣ್ಣುಗಳು, ಆ 2 ಕಣ್ಣುಗಳು ರಾಘವೇಂದ್ರ ಸ್ವಾಮಿಗಳ ಗುರುಗಳ ಕಣ್ಣುಗಳು. ಆ ಗುರುಗಳ ಕಣ್ಣುಗಳನ್ನು ತಂದು ಮೃತ್ತಿಕಾ ಬೃಂದಾವನ ಇಟ್ಟು ಆ ವಿಶೇಷವಾಗಿ ಎಲ್ಲಾ ಬೃಂದಾವನದಲ್ಲೂ 2 ಕಣ್ಣೇ ಇರುತ್ತೆ ಮೃತ್ತಿಕಾ ಬೃಂದಾವನದಲ್ಲಿ. ಆದರೆ ಕ್ಷೇತ್ರದಲ್ಲಿ ಮಾತ್ರ, ಮಂತ್ರಾಲಯದಲ್ಲಿ ಮಾತ್ರ 4 ಕಣ್ಣುಗಳಿರುತ್ತೆ. ಅದಕ್ಕೋಸ್ಕರವಾಗಿ ಇಂಥ ಅವರು ವಿಶೇಷವಾಗಿ ಗೋಪಿಚಂದ್ರವನ್ನು ಧಾರಣೆಯನ್ನ ಮಾಡಿ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ನಮ್ಮನ್ನೆಲ್ಲ ಉದ್ಧಾರ ಮಾಡ್ಬೇಕಾದ್ರೆ ಅಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ, ಆ ಗುರುಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಆ ಮಂತ್ರಾಲಯ ಕ್ಷೇತ್ರದಲ್ಲಿ ಅವರ ಒಂದು ವಿಶೇಷವಾಗಿ ಒಂದೊಂದು ವಿಶೇಷವಾಗಿ ಹೋಗ್ತಕ್ಕಂಥ ಜಾಗಗಳೆಲ್ಲ ಮೂರ್ತಿಗೆನೇ ಇದೆ. ಯಾಕೆಂದ್ರೆ ಬಹಳ ಯತಿಗಳು, ದೊಡ್ಡ ದೊಡ್ಡ ಯತಿಗಳೆಲ್ಲ ಓಡಾಡಿರ್ತಕ್ಕಂಥ ಜಾಗ ಅದು. ಆ ಯತಿಗಳು, ದಾಸರು, ವಿಶೇಷವಾಗಿ ಸಾಕ್ಷಾತ್ ರಾಮದೇವರೇ, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತನಾಗಿರ್ತಕ್ಕಂಥ ರಾಮದೇವರೇ ಓಡಾಡಿರ್ತಕ್ಕಂಥ ಜಾಗ ಅದು. ಅದಕ್ಕೋಸ್ಕರವಾಗಿ ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ, ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿ 4 ಯುಗದಲ್ಲೂ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತನೇ ವಾಸವಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಜಾಗ ಅದು. ಅದಕ್ಕೋಸ್ಕರವಾಗಿ ಆ ತುಂಗಾ ಭದ್ರ ನದಿಯ ತೀರದಲ್ಲೇ ಅದು ವಿಶೇಷವಾಗಿ ಯಜ್ಞ ಮಾಡಿರತಕ್ಕಂಥ ಜಾಗದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಆ ಬೃಂದಾವನಸ್ಥರಾಗಿ ಕುಂಭಕೋಣದಿಂದ ಬಂದು, ತಂಜಾವೂರಿನಿಂದ ಬಂದು ವಿಶೇಷವಾಗಿ ಬಿಚ್ಚಾಲಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ವೇದಾಭ್ಯಾಸಗಳನ್ನು ಮಾಡಿ ವಿದ್ಯಾ ಬುದ್ಧಿಗಳನ್ನು ಕಳಿಸಿ, ತದನಂತರ ಆ ಕ್ಷೇತ್ರಕ್ಕೆ ಬಂದು ರಾಯರ ವಿಶೇಷವಾಗಿರ್ತಕ್ಕಂಥ ಆ ಬೃಂದಾವನಸ್ಥರಾಗಿರ್ತಕ್ಕಂಥ ಮಂತ್ರಾಲಯಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಬೃಂದಾವನಸ್ಥರಾಗಿದ್ದಾರೆ. ಅಂತ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಈ ರಾಯರ ಒಂದೊಂದು ಮಾತುಗಳು ಯಾರು ಕೇಳ್ತೀರಾ, ಈ ರಾಯರ ಮಾತುಗಳನ್ನು ಯಾರ್ಯಾರಿಗೂ ರಾಯರೇ ಅಂತೀರಾ, ರಾಯರ ಬೃಂದಾವನವನ್ನು ಯಾರು ನೋಡ್ತೀರಾ, ಅವ್ರಿಗೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ಗುರುಗಳ ಅನುಗ್ರಹವನ್ನು ಮಾಡಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಇವರಿಗೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಇಂಥ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರವರ ಕಷ್ಟಗಳಲ್ಲೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಆಪಾದೌಳಿ ಪರ್ಯಂತಂ ಗುರುನಾನ ಕೃತಿಸ್ಮರೇ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ, ಅದರಲ್ಲಿ ವಿಶೇಷವಾಗಿ ನಮ್ಮದಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಗುಣವನ್ನು ತಗೊಂಡು ನಮ್ಮ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ